ಜರಡಿ ಹಿಡಿಯುವಿಕೆ ಯಾವ ವಿಧಾನ ಹೇಳ್ರದ? ಜರಡಿ. ನಮ್ಮ ಭಾಷೆಯಲ್ಲಿ ಏನಂತ ಕರೀತಾವೆ ಇದಕ್ಕೆ? ಇದಕ್ಕೆ ಏನಂತ ಕರೀತಾರೆ? ಚಾಣಿಗೆ ಅಂತಾರಲ್ಲ ಇವಕ್ಕೆ. ಇದಕ್ಕೆ ಏನಂತ ಕರೀತಾರು? ಚಾಣಿಗೆ ಅಂತ ಕರೀತಾರೆ. ಇದ್ರ ಏನು ಹಾಕಾದ್ರು? ಯಾವ್ಯಾವ ಹಿಟ್ಟು ಯೂಸ್ ಮಾಡ್ತಾವೆ ನಾವು ಮನ್ಯಾಗ? ಗೋಧಿ ಹಿಟ್ಟು ಯೂಸ್ ಮಾಡ್ತಾವೆ, ಮತ್ತು ಜೋಳ ಹಿಟ್ಟು ಯೂಸ್ ಮಾಡ್ತಾವೆ, ಎರಡೇ ಹಿಟ್ಟು ಯೂಸ್ ಮಾಡ್ತಾವೆ, ಕಡಲೆ ಹಿಟ್ಟು ಯೂಸ್ ಮಾಡ್ತಾವೆ, ಹೌದಲ್ಲ ಮೈದಾ ಹಿಟ್ಟು ಯೂಸ್ ಮಾಡ್ತಾವೆ. ನೋಡಿ ರೆಡ್ ಚಂದ ಹೇಳೋರು ನೋಡು, ನೀವು ಹೇಳೋರಿ ಹೌದಲ್ಲೋ ಹಿಟ್ಟುಗಳನ್ನು. ಈ ಹಿಟ್ಟಿಗೆ ಚಾಣಿಗೆನೇ ಯಾಕೆ ಯೂಸ್ ಮಾಡ್ತಾರಂದ್ರೆ ಈ ಹಿಟ್ಟಿನಲ್ಲಿ ಕೆಲವೊಂದು ಗಟ್ಟಿ ಪದಾರ್ಥ ಇರ್ತಾವೆ. ಗಟ್ಟಿ ಪದಾರ್ಥ, ಇನ್ನೊಂದು ಈ ಏನು ಹೋಲದಲ್ಲ ಅದ್ರಾಗ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಈ ರಂಧ್ರದಲ್ಲಿ ಹೋಗದೇ ಇರ್ತಕ್ಕಂಥ ಕೆಲವೊಂದು ಕಾಳುಗಳಾಗಿರ್ಬೋದು, ದೊಡ್ಡ ದೊಡ್ಡ ಪದಾರ್ಥಗಳು ಏನಾಗಿರ್ತಾವೆ ಮಿಕ್ಸ್ ಆಗಿರ್ತಾವೆ. ಅವುಗಳನ್ನು ಹೊರತೆಗಿಬೇಕಾಗಿತ್ತು. ಏನು ಮಾಡಬೇಕಾಗಿದೆ? ಹೊರತೆಗಿಬೇಕು. ಉದಾಹರಣೆ ತೇದನೆಲ್ಲ ಈಗ ಗೋಧಿ ಹಿಟ್ಟು ಇರ್ತದನೆಲ್ಲ, ಗೋಧಿ ಹಿಟ್ಟು ಚಾನ್ಸತ್ತೆ ಮ್ಯಾಗ ನುಚ್ಚಗತಿ ಬರ್ದಿದ್ದು ನೋಡಿದ್ರನೆಲ್ಲ ಬೇರ್ಪಡಿಸೋದು. ಈಗ ನಮ್ಗೆ ಗೊತ್ತಾದಿದ್ರಾಗ ಇಲ್ಲ ಹೌದನೆಲ್ಲ. ಸೊ ಚಾನ್ಸೋದ್ರ ಮೂಲಕ ಆ ಬೇಡವಾದ ಪದಾರ್ಥವನ್ನು ನಾವೇನು ಮಾಡ್ಬೋದು? ಬೇರ್ಪಡಿಸ್ಬೋದು. ಸೊ ಇದಕ್ಕೆ ನಾವು ವೈಜ್ಞಾನಿಕವಾಗಿ ಏನಂತ ಕರೀತಾರೆ ಹೇಳ್ರಿ? ಜರಡಿ ಹಿಡಿಯುವಿಕೆ. ಇವು ಸಣ್ಣ ಇವು ಮನೆಯಲ್ಲಿ ಬಳಸೋ. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಬೇಕಾದ್ರೆ ನೀವು ನೋಡಿದಿರಲ್ಲ, ಅಲ್ಲಿ ಉಸ್ಕ ಚಾನ್ಸ್ ಇರ್ತಾರೆ ನೋಡಿದಿರಲ್ಲ, ಮರಳು ಅವು ದೊಡ್ಡ ಇರ್ತಾವೆ. ಅಲ್ಲೂ ಮಟ್ಟೆ ಕಲ್ಲುಗಳನ್ನು ಹೊರ ತೆಗಿಸಲುವಾಗಿ ಏನು ಮಾಡ್ತಿರ್ತಾರೋ ಅವುಗಳನ್ನ ಬಳಸ್ತಿರ್ತಾರೋ. ಹೌದಲ್ಲೋ? ಅದೇ ರೀತಿ ಕೈಗಾರಿಕೆದಾಗ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಿರ್ತಾರಲ್ಲ, ಅಲ್ಲೂ ಸಹಿತ ಚಾಣಿಗೆಗಳು ಇರ್ತಿರ್ತಾವೆ. ಹೌದಲ್ಲ? ಇವ್ರು ನಮ್ಮ ಮನೆಯಲ್ಲಿ ಬಳಸೋದು. ಅರ್ಥ ಆಯ್ತಲ್ಲ? ಹಾಂ, ಬೇಡವಾದ ಪದಾರ್ಥಗಳನ್ನ ನಾವೇನು ಮಾಡಬೇಕಾಗಿತ್ತು? ಈಗ ಹೊರ ತೆಗಿಬೇಕಾಗಿತ್ತು. ಹೌದನಿಲ್ಲ? ಅವು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅದ್ರಾಗ. ಅಂಥ ಪದಾರ್ಥಗಳನ್ನ ಹೊರ ತೆಗಿಸಲಾಗಿ ನಾವೇನು ಮಾಡ್ತಾವೆ? ಜರಡಿ ಹಿಡಿಯುವಿಕೆನ ಬಳಸ್ತಿರ್ತಾವೆ. ಮಾಡ್ಬೋದೀಗ? ಯಾವ ಹಿಟ್ಟು ತಂದಿರಿದ? ಜೋಳ ಹಿಟ್ಟ. ನಿಮ್ದ ಗೋಧಿ ಹಿಟ್ಟದ. ಹೌದಾ? ಜೋಳ ಹಿಟ್ಟದ. ಹಾಂ, ನಿಮ್ದು ಯಾವ ಹಿಟ್ಟು? ಜೋಳ ಹಿಟ್ಟದ. ಹಾಂ, ಗೋಧಿ ಹಿಟ್ಟು ತಂದಾರ ನೋಡಿವ್ರ. ಜೋಳ ಹಿಟ್ಟ ಹಾಕೋರಿ. ಒಂದು ಸ್ವಲ್ಪ ಕಪ್ಪಲ್ಲಿ ಹಾಕೋರಿ, ತೆಗೆದಿಟ್ಟು ಸೈಡ್ ಪ್ಲಾಸ್ಟಿಕ್ ಹಾಕಿ. ಹಾಂ, ಇದು ಯಾವ ಹಿಟ್ಟಪ್ಪ? ಜೋಳ ಹಿಟ್ಟು. ನಿಮ್ದು ಜೋಳ ಹಿಟ್ಟು. ನೋಡ್ರಿ ವೆರೈಟಿ ಚಾಣಿಗೆಗಳು ಬಂದಾವ ನೋಡ್ರಿ. ಮೊದಲು ಅಂಥವಿದ್ದು ಹಿಂಗೆ ಬಂದು ನೋಡ್ರಿ ಕಲರ್ ಬಂದಾವ ನೋಡಿ. ಇದಕ್ಕೆ ವಿಜ್ಞಾನದ ಬೆಳವಣಿಗೆ ಅಂತ ಕರೀತಾರೆ. ಹೌದಲ್ಲೋ? ಮಟೀರಿಯಲ್ ಹೆಚ್ಚು ಲಾಭ ಮಾಡ್ಬೇಕಾರೆ, ಸೇಲ್ ಮಾಡ್ಬೇಕಲ್ಲ, ಮಾರಾಟ ಮಾಡ್ಬೇಕಾರೆ ಇಂಥ ಕಲರ್ಫುಲ್ ಮಾಡ್ತಿರ್ತಾರೆ. ನೋಡ್ರಿ ಕಲರ್ಫುಲ್, ಈ ಕಲರ ಅದೇ ಕಲರ. ಹೌದಲ್ಲೋ? ಸ್ಟಾರ್ಟ್ ಮಾಡಿರಿ, ಸ್ಲೋ ಮಾಡಿರಿ. ಅಲ್ಲಿ ನೋಡ್ರಿ, ಸ್ಟಾರ್ಟ್ ಮಾಡಿ. ಹಾಂ, ಸ್ಲೋ ಆಗಿ ಬಡಿಬೇಕು. ಎಸ್, ವೆರಿ ಗುಡ್. ಹಾಂ, ಎಸ್. ಹಾಂ, ನೋಡ್ರಿ ಮೇಲೆ ಸ್ವಲ್ಪ ಘನ ವಸ್ತುಗಳು ಅಂದರೆ ಗಟ್ಟಿಯಾಗಿರ್ತಕ್ಕಂಥ ಆ ರಂಧ್ರದಲ್ಲಿ ಹೋಗದೇ ಇರ್ತಕ್ಕಂಥ ಪದಾರ್ಥಗಳು ಮೇಲುಗಡೆ ಉಳಿತಿರ್ತಾವೆ. ತೋರಿಸ್ಬೇಕಾ? ಅದು ಕೂಡಲೇ ಎಸ್, ಇಲ್ಲೆಲ್ಲ ಉಳಿದದ ನೋಡಿ. ವೆರಿ ಗುಡ್. ಹಾಂ, ಎಸ್. ಇದು ಯಾವ ಹಿಟ್ಟಪ್ಪ? ಜೋಳ ಹಿಟ್ಟು. ನೋಡೋದು ಸರಿಯಾಗಿ ಬೀಸಿಲ್ಲ ಅವರು. ಸರಿಯಾಗಿ ಬೀಸದೇ ಇದ್ದಾಗ ಏನಾದಿತ್ತು ಹೇಳ್ರಿ? ಅವು ಉಳಿತಿರ್ತಾವೆ. ಸರಿಯಾಗಿ ಬೀಸಿಲ್ಲ ಅಂದ್ರೆ ಏನೂ ಉಳಿಯಂಗಿಲ್ಲ. ನಮ್ಮ ಹಿಟ್ಟದಾಗ ಏನು ಉಳಿದಿದ್ದೆ? ಬಡಿಬೇಕು ಹಿಂಗೆ ಕೈ ಒಂದು ಸೈಡ್. ಇಲ್ಲಿ ಮಾಡೋದಾರ ನೋಡಿ ಅಕ್ಕಗಳು. ಯಾವ ಹಿಟ್ಟಪ್ಪ ಅದ? ಜೋಳ ಹಿಟ್ಟು. ತೋರಿಸ್ರಲ್ಲಿ ಹುಡುಗರಿಗೆ ನೋಡಿ ಕಾಣಿಸ ಇದನ್ನಲ್ಲ. ಇದ್ರ ಅರ್ಥ ಏನು ಹೇಳ್ರಿ? ಸರಿಯಾಗಿ ಬೀಸಿಲ್ಲ ತಂದಂಗೆ. ಹೌದನಲ್ಲ? ಹಿಟ್ಟಿನ ಗಿರಣಿಯಲ್ಲಿ ಸರಿಯಾಗಿ ಬೀಸದೇ ಇದ್ದಾಗ ಈ ರೀತಿ ಹೊಟ್ಟೆ ಉಳಿತೈತಿ. ಐತನಲ್ಲ? ನೋಡ್ರಿ ಇಲ್ಲಿ ಉಳ್ದದ ನೋಡ್ರಿ. ಯಾವುದದ? ಗೋಧಿ ಹಿಟ್ಟ. ನೋಡ್ರಿ ಇಲ್ಲಿ ತೋರಿಸು. ಎಸ್, ಅರ್ಥ ಆಯ್ತಲ್ಲ?